ಸೆಕ್ಯೂರಿಟಿ ಯಾಕೆ ಕೊಟ್ಟರು? And it was accepted. ಇಟ್ ವಾಸ್ ಅಕ್ಸೆಪ್ಟೆಡ್. ಇಟ್ ಬಿಕಮ್ ಎ ಬಿಗ್ ಇಶ್ಯೂ. ಸೊ ಇವತ್ತು ನೀವೇನು ಮಾಡಿದ್ದೀರಾ ಇಂಥ, ಇಫ್ ಯು ಪರ್ಮಿಟ್, ನಾನು ಅಲ್ಲೇ ಕೂತ್ಕೊಂಡು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದೆ, ಅವತ್ತು ಪ್ರಶ್ನೆ ಹಾಕಿದೆ, ವಿಧಾನಸೌಧಗೆ ಯಾರಾದರೂ ಒಬ್ಬರು RTC ಮಾಡ್ಕೊಂಡು ಬಂದು ಇದನ್ನು ರಿಜಿಸ್ಟರ್ ಮಾಡಿ ಅಂದರೆ ಮಾಡ್ತಾರಾ ಇಲ್ವಾ ಅಂತ ಕೇಳಿದೆ. ಮಾಡಲ್ಲ ಅಂತ ಯಾರು ಹೇಳಲಿಲ್ಲ. ಯಾರಾದ್ರೂ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಕೇಳಿದೆ. ಅದಕ್ಕೆ ಈಗ ನಾನು ಇಲ್ಲಿ ಕೂತ್ಕೊಂಡು ಅದನ್ನ ಮರಿಬಾರ್ದಲ್ವಾ? ಅದಕ್ಕೆ ಈಗ ಇದು ಇಂಟಿಗ್ರೇಷನ್ ತಗೊಂಡು ಬಂದಿದೆ. RTC ಅಲ್ಲಿ ಗೌರ್ಮೆಂಟ್ ಅಂತ ಇದ್ರೆ ಆ ಗೌರ್ಮೆಂಟ್ ನಾನು ಈ DTP ಅಲ್ಲಿ ಏನ್ ಬೇಕಾ ಮಾಡ್ಬೋದು. ಅಲ್ಲಿ ನನ್ನ ಹೆಸರು ಕೂರಿಸ್ಬಿಟ್ಟು ನಾನು ತಗೊಂಡೋಗಿ RTC ಕೊಟ್ರೆ ಇಷ್ಟು ದಿನ ನಡೀತಾ ಇತ್ತು. ವಿಧಾನಸೌಧಗೆ ಬೇಕಾದ್ರೂ ರಿಜಿಸ್ಟರ್ ಮಾಡಿ ಕೊಡ್ತಿದ್ರು. ನಾನು ಈ ಪ್ರಶ್ನೆನ ಒಂದಲ್ಲ 4 ಬಾರಿ ಕೇಳಿದ್ದೀನಿ, ಇಲ್ಲೂ ಕೇಳಿದ್ದೇನೆ, ಬೇರೆ ಕಮಿಟಿಗಳಲ್ಲಿ ಕೇಳಿದ್ದೆ. ಇಲ್ಲ ಮಾಡೋಕ್ಕಾಗಲ್ಲ ಅಂತ ಯಾರೂ ಹೇಳಲಿಲ್ಲ ನನಗೆ. ಬಟ್ ಈಗ ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ. ಆ ಥರ ಮಾಡೋಕ್ಕಾಗಲ್ಲ. VP ಸಿಂಗ್ ಪ್ರಧಾನಿ ಇದ್ದಾಗ ನಾನು VP ಸಿಂಗ್ ಅಂತ ಪಾರ್ಲಿಮೆಂಟನ್ನು ಮಾರ್ತೇನೆ ಅಂತೇಳಿ ಒಬ್ಬರು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಅದು ಎಕ್ಸೆಪ್ಟ್ ಆಗಿತ್ತು. ಹೌದು, ಅದು ಇಂಡಿಯಾ ಟುಡೇದಲ್ಲಿ ಕೂಡ ಅದು ಬಂದಿದೆ. ಬಿಲ್ ಬಗ್ಗೆ ಚರ್ಚೆ ಆಗಲಿ. ಇದು ಒಳ್ಳೆ ಡೆವಲಪ್ ಇದು ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ ಮಂತ್ರಿಗಳ. ನಾವು ಇದನ್ನು ಸ್ವಾಗತ ಮಾಡ್ತೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದೊಂದು ಬಿಲ್ ಉಳಿತಲ್ಲ, ಇದೊಂದು ಬಿಲ್ ಉಳಿತಲ್ಲ. ಅಲ್ಲ, ಈ ಬಿಲ್ ಚರ್ಚೆ ಮುಗಿಯ ವಿಷಯ ಮಾತಾಡಿಲ್ಲ. ಈ ಬಿಲ್ ಮಾತಾಡಿ, ಈ ಬಿಲ್ದು ಸಲಹೆ ಒಂದೆರಡು. ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ನಿಜಕ್ಕೂ ಕೂಡ ನಮ್ಮದು ಭಾಳ ಬೇಡಿಕೆ ಇತ್ತು. ನಮ್ಮ ಸರ್ಕಾರ ಇದ್ದಾಗ ಕೂಡ ಈ ಸಬ್ ರಿಜಿಸ್ಟ್ರಿಗಳ ಬಗ್ಗೆ, ರಿಜಿಸ್ಟ್ರೇಷನ್ ಬಗ್ಗೆ ನಾವು ಸಲಹೆಗಳನ್ನು ಕೊಟ್ಟಿದ್ವಿ. ಅಂತೂ ಇಂತೂ ತಾವು ಅದನ್ನು ಲಾಗು ಮಾಡಿದ್ರಿ. ಒಂದಷ್ಟು ಜನಕ್ಕೆ ನಿಷ್ಠೂರಣ ಆಗಿದ್ರಿ. ತೊಂದರೆ ಇಲ್ಲ ಸರ್, ನಾವು ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಒಂದು 2-3 ಇಶ್ಯೂ ಇದೆ, ಸಾಧ್ಯ ಆದರೆ ನೋಡಿರಿ. ಈಗ ಆಶ್ರಯ ನಿವೇಶನಗಳು ಇಲ್ಲಿವರೆಗೂ ಇನ್ನೂ ನೋಂದಣಿ ಆಗ್ತಾ ಇಲ್ಲ ಸರ್. ಬಿಕಾಸ್ ಇನ್ನೂ ಅದನ್ನು ಇಂಟಿಗ್ರೇಟ್ ಮಾಡಿಲ್ಲ ಅಂಥೇಳಿ ಅದು ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ನಿಂತಿದೆ. ಸೊ ಅದನ್ನು ಆದಷ್ಟು ಬೇಗ ಇದರಲ್ಲಿ ಸಾಧ್ಯ ಆದರೆ ಅದನ್ನು ತರುವಂಥ ಒಂದು ಪ್ರಯತ್ನ. ಎರಡನೇದು, ಕಂದಾಯ ನಿವೇಶನಗಳನ್ನು ನೀವು ಈಗ ಈ ಖಾತಾ ಇದ್ದರೆ ಮಾತ್ರನೇ ಅಂತೇಳಿ ಇಂಟಿಗ್ರೇಟೆಡ್ ಮಾಡಿದಿರಿ. ಅದಾದಮೇಲೆ ಕೂಡ ಕೆಲವು ತಮ್ಗೆ ಗೊತ್ತಿರ್ಬೋದು, ಕೆಲವು ಸಬ್ ರಿಜಿಸ್ಟ್ರುಗಳು ಕೋಡ್ಗಳನ್ನು ಬದಲಾಯಿಸಿ ರಿಜಿಸ್ಟ್ರೇಷನ್ ಮಾಡಿದ್ರು. ಸೊ ಅದನ್ನು ಅವ್ರಿಗೆ ಯಾವ ರೀತಿ ಪನಿಷ್ಮೆಂಟು, ಕೇವಲ ಸಸ್ಪೆಂಡು ಈ ಥರದ್ದಲ್ಲ, ಅದನ್ನು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಏನು ಮಾಡ್ಬೋದು, ದಯವಿಟ್ಟು ಇದೊಂದು ಅಮೆಂಡ್ಮೆಂಟನ್ನು ತಾವು ತರಬೇಕು. ಮೂರನೇದು, ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಆಗೋಗಿದೆ ಅಧ್ಯಕ್ಷ. ಈಗ ನಾನು ಲ್ಯಾಂಡ್ ಓನರು, ನಮ್ಮೂರಲ್ಲೇ ಆಗಿದೆ. ಗೋಪಾಲ್ ರೆಡ್ಡಿ ಅಂತೇಳಿ 4 ಎಕರೆ ಜಾಗ, ಇನ್ನೊಬ್ಬ ಗೋಪಾಲ್ ರೆಡ್ಡಿ ಅಂತೇಳಿ ಒರಿಜಿನಲ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಬಂದು ಯಾರಿಗೋ ರಿಜಿಸ್ಟ್ರೇಷನ್ ಮಾಡಿಬಿಟ್ಟ. ಅವನು ತಪ್ಪು ಪಾಪ, ಅವ್ನಿಗೆ ಏನಾಗೋದು, ಈಗ ಸಿವಿಲ್ ಕೋರ್ಟ್ಗೆ ಹಾಕ್ಕೊಂಡವನೇ ಅವನು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋಕ್ಕೆ. ನೀವು ಯಾರ್ದೋ ತಪ್ಪಿಲ್ಲದೆ ಅವನು ರಿಜಿಸ್ಟ್ರೇಷನ್ ಯಾವನ ಮಾಡಿದ್ರೆ, ಇವನು ಅಮಾಯಕ ಕೋರ್ಟ್ಗೆ ಹೋಗಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಸೋ ಬದಲು ಸಬ್ ರಿಜಿಸ್ಟರಲ್ಲೇ ಇಲ್ಲ ತಮ್ಮ ಹಂತದಲ್ಲೇ ಕಂದಾಯ ಇಲಾಖೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು. ಇಲ್ಲಾಂದರೆ ಸಿವಿಲ್ ಕೋರ್ಟಲ್ಲಿ ವರ್ಷಾನುಗಟ್ಟಲೆ ಆಗ್ತದೆ. ಅವನು ನಿಜವಾದ ಓನರು, ಡೂಪ್ಲಿಕೇಟ್ ಓನರ್ ಮೇಲೆ ಒಂದು ಕೇಸ್ ಆಗ್ತದೆ ಅಷ್ಟೇ, ಇನ್ನೇನು ಆಗೋದಿಲ್ಲ. ಸೊ ಅದನ್ನೊಂದು ದಯವಿಟ್ಟು ಈ 3 ಮಾಡಿದ್ರೆ ಇನ್ನೊಂದಷ್ಟು ಸಹಕಾರಿ ಆಗ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಕಂದಾಯ ಸಚಿವರು ಸುಧಾರಣೆ ತರ್ತಾ ಇರುವಂಥದ್ದು ನಿಜಕ್ಕೂ ಸ್ವಾಗತ. ಒಂದು ಸಾಮಾನ್ಯವಾಗಿ ಈಗ ಇತ್ತೀಚೆಗೆ ನಮ್ಮ ಮುಂದೆ ಬರ್ತಾ ಇರುವಂಥದ್ದು, ಇಡೀ ರಾಜ್ಯದಲ್ಲಿ ಸರ್ವರು ಪದೇ ಡೌನ್ ಆಗ್ತಾ ಇದೆ. ನೀವು ಇಷ್ಟೆಲ್ಲ ಒತ್ತಡ ತರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನಾದರೂ ತಂತ್ರಾಂಶನ ಜಾಸ್ತಿ ಮಾಡಿ ಸರ್ವರು ಇನ್ನು ಇಂಟರ್ಪ್ರೆಟ್ ಆಗುವಂಥ ಪ್ರಯತ್ನಕ್ಕೆ ನೀವು ಮುಂದಾಗಬೇಕು. ಈ